ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂಟರ್ವಲ್ ಬಾಸ್ ಚಾನಲ್ಗೆ. ಸೊ ಇದು ನಮ್ಮ ಮೊದಲನೆಯ ವಿಡಿಯೋ ರಿಯಾಕ್ಷನ್, ಟೀಸರ್ ರಿಯಾಕ್ಷನ್. ನಾವು ಮೊದಲನೆಯ ಮೂವಿ ಮಾಡ್ತಾ ಇರೋದು ಟಾಕ್ಸಿಕ್. ಆಗಲೇ ಕಳೆದ ಬಾರಿ 1 ತಿಂಗಳ ಆಗಿದೆ ಆವಾಗಲೇ ಬಂದು ಇದು ಟೀಸರು. ಸೊ ಅದಕ್ಕೋಸ್ಕರ ಇದು ಟೀಸರ್ನ ಫಸ್ಟ್ ಯಾಕೆ ಚೂಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಸೊ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ನಾವು. ಸೊ ಈ ಮೂವಿ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಯಶ್ ಅವರು KGF ಸಿನಿಮಾ ತೆಗೆದು ಭಾಳ ವರ್ಷದ ನಂತರ 2-3 ವರ್ಷ ಟೈಮ್ ತಗೊಂಡು ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಿ ಆವಾಗ ಈ ಸಿನಿಮಾ ತಗೋಬೇಕು ಅಂತ ಗೀತು ಮೋಹನ್ ದಾಸ್ ಅವರಿಗೆ ಚಾನ್ಸ್ ಕೊಟ್ಟಿರೋದು. ಗೀತು ಮೋಹನ್ ದಾಸ್ ಇವರು ಒಬ್ಬರು ಮಲಯಾಳಂ ಡೈರೆಕ್ಟರ್. ಮೂತನ್ ಅಂತಿಂತ ಡ್ಯಾಸ್ ಲ್ಯಾಡ್ಸ್ ಅಂತ ಮೂವಿ ಅಂತ ಒಳ್ಳೆ ಮೂವಿಯನ್ನು ತೆಗೆದು ಬಹಳ ಹೆಮ್ಮೆ ಪಡೆದುಕೊಂಡಿರುವ ಡೈರೆಕ್ಟರ್ ಇವರು. ಸೊ ರಾಜೀವ್ ರವಿ ಅಂತ ಇವರು ಗೀತು ಮೋಹನ್ ದಾಸ್ ಅವರ ಹಸ್ಬೆಂಡ್. ಸೊ ಇವರು ಈ ಸಿನಿಮಾದ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಇವರು ಬಹಳ ಫೇಮಸ್ ಇದ್ದಾರೆ. ಆಮೇಲೆ ಕ್ಯಾಸ್ಟ್, ಈ ಮೂವಿ ಕ್ಯಾಸ್ಟ್ ಯಾರು ಇದ್ದಾರೆ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್, ಕಿಯಾರಾ ಅಡ್ವಾನಿ, ನಯನತಾರಾ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಅವರಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಕನ್ನಡದಲ್ಲಿ 5 ಹೀರೋಯಿನ್ಸ್ ಇರುವಂಥ ಮೂವಿ ಇದು. ಸೊ ಬಹಳ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ, ಮೂವಿ ಭಾಳ ಟಾಕ್ಸಿಕ್ ಆಗೇ ಇರುತ್ತೆ ಅಂತ. ಏನೇ ಇದ್ದರೂ ರಾಕಿಂಗ್ ಸ್ಟಾರ್ ಅವರು ಒನ್ ಆಫ್ ದಿ ಮೆಚ್ಯೂರ್ಡ್ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಸೊ ಈ ಸಿನಿಮಾದ ಬಗ್ಗೆ ಭಾಳ ಹೇಳಬೇಕು ಅಂತಂದರೆ, ಮ್ಯೂಸಿಕ್ ಡೈರೆಕ್ಟರ್ ಆ್ಯಸ್ ಯೂಶ್ವಲ್ ನಮ್ಮ ರವಿ ಬಸ್ರೂರವರು. ಅವರು ಕೊಡುವಂಥ BGM ಬ್ಯಾಕ್ಗ್ರೌಂಡ್ ಸ್ಕೋರು ಒಬ್ಬೊಬ್ಬರಿಗೂ ಒಂದೊಂದು ಸೆಕೆಂಡಿಗೂ ಗೂಸ್ ಬಂಪ್ಸ್ ಆಗುತ್ತೆ. ಆಮೇಲೆ ಈ ಸಿನಿಮಾದ ಇನ್ನಷ್ಟು ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ, ಈ ಸಿನಿಮಾದು ಸ್ಟಂಟ್ ಡೈರೆಕ್ಟರ್ ಆಗಿರುವ ನಮ್ಮ JG ಪೆರಿ ಅವರು. JG ಪೆರಿ ಅವರು ಯಾರು ಅಂತಂದರೆ, ಜಾನ್ ವಿಕ್, ಕಿಲ್ ಬಿಲ್, ಐರನ್ ಮ್ಯಾನ್, ಅವೆಂಜರ್ಸ್, ಥಾರ್, ಕ್ಯಾಪ್ಟನ್ ಅಮೇರಿಕಾ, ದೊಡ್ಡಾದಂಥ ಹಾಲಿವುಡ್ ಮೂವೀಸ್ನ ಸ್ಟಂಟ್ ಡೈರೆಕ್ಟರ್ ಇವರು. ಅವರು ನಮ್ಮ ಕನ್ನಡದಲ್ಲಿ ಇದ್ದಾರೆ ಅಂತಂದರೆ ಬಹಳ ಹೆಮ್ಮೆಯ ವಿಷಯ. ಆಮೇಲೆ ಈ ಮೂವಿಯನ್ನು ರೀಡಿಫೈನ್ ಎಂಬೋ ಕಂಪನಿ ಮತ್ತು ಡಿ-ನೆಗೆಟಿವ್ ಅಂದರೆ DNEG ಅವರು ಮಾಡಿದ್ದಾರೆ VFX. ಈ ಮೂವಿ ಈ ಮೂವಿ ಮಾಡಿರೋ VFX ಕಂಪನಿ ಭಾಳ ಫೇಮಸ್ ಇರೋದು ಎಕ್ಸ್ಟ್ರಾಕ್ಷನ್, ಗ್ರೇ ಮ್ಯಾನ್, ಡ್ಯೂನ್, ಓಪನ್ ಹೇರ್ಮರ್, ಆಮೇಲೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್, ಡಾರ್ಕ್ ನೈಟ್ ಇಂತಿಂಥ ಒಳ್ಳೆ ಟಾಪ್ ಸಿನಿಮಾದು VFX ಮಾಡಿರೋ ಕಂಪನಿ ಇದು. ಸೊ ಇದು ಕೂಡ ಈ ಮೂವಿಯಲ್ಲಿ ಇನ್ಕ್ಲೂಡ್ ಆಗಿದೆ ಅಂತಂದರೆ ನೀವೇ ತಿಳ್ಕೊಳ್ಳಿ ಯಶ್ ಅವರಿಗೆ ಇರುವಂಥ ಮೈಂಡ್ ಸೆಟ್ ಯಾವ ಥರ ಕನ್ನಡ ಸಿನಿಮಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಎಂಬ ಮೈಂಡ್ ಸೆಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬಹಳ ಡಿಲೇ ಮಾಡಲಾರ್ದಂಗೆ ಸ್ಟಾರ್ಟ್ ಮಾಡೋಣ. ರೆಡಿ? ಕಲರ್ ಗ್ರೇಡಿಂಗ್ ಮಾತ್ರ ಹಾಲಿವುಡ್ ಲೆವೆಲಿಗಿದೆ, ಅದನ್ನು ಮಾತ್ರ ಕಮ್ಮಿ ಇಲ್ಲ. ಎದಕ್ಕಂದರೆ ಯಶ್ ಅವ್ರದ್ದು KGF 1, 2, 3 ಇನ್ನೂ ಬಂದಿಲ್ಲ. ಆದರೆ ಟಾಕ್ಸಿಕ್ಕಿಂದು 1, 2ಗ ಕಂಪೇರ್ ಮಾಡಿದ್ರೆ ಬಹಳ ಇಂಪ್ರೂವ್ಮೆಂಟ್ ಇದೆ. ಅವರು ಟ್ರಾನ್ಸಿಷನ್ ಒಂದೊಂದೇ ಗ್ರಾಫ್ ಮೇಲೆ ಏರ್ತಾ ಇದೆ. ಇನ್ನು ಮುಂದೆ ರಾಮಾಯಣ ಹೇಗಿರುತ್ತೋ, ಈ ಟಾಕ್ಸಿಕ್ ಸಿನಿಮಾದು ಟ್ರೇಲರ್ ಮೂವಿ ಹೇಗಿರುತ್ತೋ ಈಗಲೇ ಗೊತ್ತಾಗುತ್ತೆ ನಮಗೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಮೈಂಡ್ ಸೆಟ್ ನೋಡೋಣ. I want my son to have a peaceful burial. Do you think he'll come? I don't think so. Nobody's so insane. What the fuck is going on? Just a fucking drunkard. Hey! What's he doing? Hey! Get the fuck out! Hey! ಮಾತ್ರ ನೆಕ್ಸ್ಟ್ ಲೆವೆಲ್.
ಆಫ್ ಗುರು ಏನ್ ಮಾಡಾರ ಗೊತ್ತಾ, ಬಾಬಾ 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 ಸಿನಿಮಾಟೋಗ್ರಫಿ. ಭುವನ್ ಗೌಡ ಆದ್ಮೇಲೆ ನನ್ಗೆ ರಾಜೀವ್ ರವಿನೇ ಇಷ್ಟ ಆಗಿರೋದು. ಇಟ್ಕೊಂಡಿರೋ ಕನ್ಸಿಸ್ಟೆನ್ಸಿ ಅವ್ರ ಬಾಡಿಯಲ್ಲಾಗಲಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಲಿ, ಬಿಯರ್ಡ್ ಆಗಲಿ ಎಲ್ಲ ಮಾತ್ರ ಟಾಪ್. ಯಾ ಸೊ ಈ ಸಿನಿಮಾದ ಬಗ್ಗೆ ಏನು ಭಾಳ ಹೇಳೋಕ್ಕಾಗಲ್ಲ. ಎದಕ್ಕಂದ್ರೆ ಯಶ್ ಅವರು ಮೊದಲಿಂದನೂ ಅವ್ರ ಟ್ರಾನ್ಸಿಷನ್ ನೋಡಿದ್ದೀನಿ ನಾನು. ಒಂದು ರಾಜಾ ಹುಲಿ ಆಗಲಿ, ಗೂಗ್ಲಿ ಆಗಲಿ, ರಾಮಾಚಾರಿ ಆಗಲಿ, ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಆಗಲಿ, KGF ಆಗಲಿ, KGF 2 ಆಗಲಿ, ಇವಾಗ ಟಾಕ್ಸಿಕ್ ಆಗಲಿ, ಔಟ್ ಆ್ಯಂಡ್ ಔಟ್ ಟ್ರಾನ್ಸಿಷನ್ ಯಾವಾಗಲೂ ಗ್ರಾಫ್ ಮೇಲೆ ಇದೆ ಹೊರತು ಕೆಳಗಿಳಿದಿಲ್ಲ. 100% ಕಣ್ಣು ಮುಚ್ಚಿ ಸಿನಿಮಾ ನೋಡಬೇಕು. ಯಾಕೆ ಅಂತಂದರೆ ಯಶ್ ಅವ್ರದ್ದು ಇಲ್ಲಿವರೆಗೂ ಒಂದಿನೂ ಅವ್ರದ್ದು ಸಿನಿಮಾ ಡೌನ್ಫಾಲ್ ಇದೆ ಅಂತ ಇಲ್ಲ. ನಾನು ಒಬ್ಬ ಯಶ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಏನಿಲ್ಲ. ಆದರೆ ಪ್ರತಿಯೊಬ್ಬ ಕನ್ನಡಿಗೂ ಮೀಸಿ ತಿರುವಿ ಕಾಲರ್ ಎತ್ತಿ ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂದರೆ ಅದು ಯಶ್ ಅವರಿಂದನೇ. ಅದು ಮಾತ್ರ ನಿಜ. ಈಗಿನ ಜನ್ರೇಷನ್ ಮಾತ್ರ ಯಶ್ ಅವರ ನೆಕ್ಸ್ಟ್ ಶಂಕರ್ನಾಗಿದ್ದಂಗೆ ಯಶ್ ಅವರು. ಅದು ಮಾತ್ರ ಒಂದು ಮಾತು ತಪ್ಪಿಲ್ಲ. ಈಗ ಟೀಸರ್ ನೋಡಿರೋ ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಏನೇನು ರಾಂಗ್ ಇಲ್ಲ. ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್, ಒಂದು VFX, ಒಂದು ಸಿನಿಮ್ಯಾಟೋಗ್ರಫಿ, ಒಂದು ಕಲರ್ ಗ್ರೇಡಿಂಗ್ ಎಲ್ಲ ಔಟ್ ಆ್ಯಂಡ್ ಔಟ್ ಟಾಪ್ ಪರ್ಫಾರ್ಮ್ ಆಗಿದೆ. ಸೊ ಇದು ಇನ್ನೂ ಜಸ್ಟ್ ಇಂಟ್ರೊಡಕ್ಟ್ ನನ್ನ ವ್ಯೂವರ್ಸಿಗೆ ಮಾತ್ರ ಫೇಕ್ ರಿಯಾಕ್ಷನ್ ಕೊಡಬೇಕು ಅಂತ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಈ ಸಿನಿಮಾದು ಓವರ್ವ್ಯೂ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಇವಾಗಲೇ ಅನಿಲ್ ತಡಾನಿ ಅವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಿ ಹಿಂದಿಯಲ್ಲಿ ರಿಲೀಸ್ ಮಾಡ್ಬೇಕಂತ ಇದ್ದಾರೆ. ದಿಲ್ ರಾಜು ಅವ್ರ ಜೊತೆಗೆ ಸೇರಿ ತೆಲುಗುವಲ್ಲಿ ರಿಲೀಸ್ ಮಾಡ್ಬೇಕಂತ ಇದ್ದಾರೆ. ಆಮೇಲೆ ಹಾಲಿವುಡ್ ಇದು ಫಾಕ್ಸ್ ಸ್ಟಾರ್ ಸ್ಟುಡಿಯೋ ಜೊತೆ ಕೊಲಾಬ್ರೇಷನ್ ಅಂತ ಇನ್ನು ರೂಮರ್ಸ್ ಬರ್ತಾ ಇದೆ. ನೋಡೋಣ, ಇನ್ನು ಅಪ್ಡೇಟ್ಸ್ ಎಲ್ಲ ನೋಡಿ ಏನಾಗುತ್ತೆ ನೋಡೋಣ. ಅಲ್ಲಿವರೆಗೂ ಆಲ್ ದಿ ಬೆಸ್ಟ್ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಮುಂದಿನ ವಿಡಿಯೋಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.